ವಕ್ಫ್ ಬೋರ್ಡ್ನ ಕರಾಳ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ ವಕ್ಫ್ ಬೋರ್ಡ್ನ ಅಧ್ಯಕ್ಷ. ಈ ವಕ್ಫ್ ತಿದ್ದುಪಡಿ ಕಾಯ್ದೆಯಿಂದ ಬಡ ಮುಸಲ್ಮಾನರಿಗೆ ಸಾಕಷ್ಟು ಲಾಭ. ಇಲ್ಲಿಯವರೆಗೆ ಒಳಗೊಳಗೆ ಅಸಮಾಧಾನ ಪಡ್ತಾ ಇದ್ದ ಮುಸಲ್ಮಾನರು ಈಗ ವಕ್ಫ್ ಬೋರ್ಡ್ನ ವಿರುದ್ಧ ತಮ್ಮ ಧ್ವನಿ ಎತ್ತಿದ್ದಾರೆ. ಸಾಮಾನ್ಯ ಮುಸಲ್ಮಾನರು ಈ ಕಾಯ್ದೆಯ ಪರವಾಗಿ ಮಾತನಾಡೋದಕ್ಕೆ ಕಾರಣ ಏನು? ಈ ವಕ್ಫ್ ಬೋರ್ಡ್ ಭೂಮಿಯನ್ನ ಯಾವ ರೀತಿ ಕಬಳಿಸ್ತಾ ಇತ್ತು? ಮುಸ್ಲಿಂ ಮೌಲ್ವಿಗಳು, ಧರ್ಮ ಗುರುಗಳು, ಕೆಲ ಮುಸ್ಲಿಂ ಸಂಘಟನೆಗಳು ಈ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ಸಪೋರ್ಟ್ ಮಾಡ್ತಾ ಇರೋದು ಯಾಕೆ? ನಮಸ್ಕಾರ. ಮುಸ್ಲಿಮರೆಲ್ಲರೂ ಒಂದು, ಅವರನ್ನ ಹೇಗೆ ಬೇಕಾದರೂ ಬಳಸಿಕೊಳ್ಳಬಹುದು, ಅವರನ್ನ ವೋಟ್ ಬ್ಯಾಂಕ್ ರೀತಿಯಾಗಿ ನಮ್ಮ ಕಪಿ ಮುಷ್ಟಿಯಲ್ಲಿ ಇಟ್ಟುಕೊಳ್ಳಬಹುದು ಅಂತ ಕೆಲವು ರಾಜಕೀಯ ಪಕ್ಷಗಳ ನಂಬಿಕೆಗೆ ದೊಡ್ಡ ಹೊಡೆತ ಬೀಳುವಂತಹ ಒಂದು ಐತಿಹಾಸಿಕ ಬೆಳವಣಿಗೆಯನ್ನ ವಕ್ಫ್ ತಿದ್ದುಪಡಿ ಕಾಯ್ದೆ ನಮ್ಮ ಮುಂದಿಟ್ಟಿದೆ. ಮುಸ್ಲಿಂ ಸಮುದಾಯದಲ್ಲಿ ಈ ವಕ್ಫ್ ಬೋರ್ಡ್ನ ವಿರುದ್ಧ ಧ್ವನಿಗಳಿದ್ದಿದೆ. ಅಸಾದುದ್ದೀನ್ ಓವೈಸಿ, ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಜೊತೆಗೆ ಕೆಲವು ಎಂಪಿಗಳು, ಕೆಲವು ಮುಸಲ್ಮಾನರು ಈ ಒಂದು ವಕ್ಫ್ ತಿದ್ದುಪಡಿ ಕಾಯ್ದೆಯ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಈ ಕಾಯ್ದೆಯನ್ನ ಜಾರಿಗೊಳಿಸಬಾರದು ಅಂತ ಹೇಳಿ ದೊಡ್ಡ ಹೋರಾಟಗಳನ್ನ, ಪ್ರತಿಭಟನೆಗಳನ್ನ ನಡೆಸಿಕೊಂಡೇ ಬಂದಿದ್ದಾರೆ. ಸಾಮಾನ್ಯ ಮುಸ್ಲಿಮರು, ಬಡ ಮುಸ್ಲಿಮರು ಇದರ ಬಗ್ಗೆ ಧ್ವನಿ ಎತ್ತಿರಲಿಲ್ಲ. ಆದರೆ ಈಗ ಸಾಮಾನ್ಯ ಮುಸ್ಲಿಮರೇ ಈ ವಕ್ಫ್ ಬೋರ್ಡ್ನ ವಿರುದ್ಧ ಧ್ವನಿ ಎತ್ತಿದ್ದಾರೆ ಮತ್ತು ಈ ವಕ್ಫ್ ತಿದ್ದುಪಡಿ ಕಾಯ್ದೆಯ ಪರವಾಗಿ ಮಾತನಾಡಿದ್ದಾರೆ. ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಹುದುಗಿ ಹೋಗಿದ್ದ ಮುಸ್ಲಿಂ ಧ್ವನಿಗಳು ಈಗ ಕೇಳ್ತಾ ಇರುವಂಥದ್ದು ಇದೇ ಮೊದಲು ಅನ್ಸುತ್ತೆ. ಸಾಮಾನ್ಯ ಮುಸ್ಲಿಮರು ಮಾತ್ರ ಅಲ್ಲ, ಮುಸ್ಲಿಂ ಮೌಲ್ವಿಗಳು, ಧರ್ಮಗುರುಗಳು, ಕೆಲ ಮುಸ್ಲಿಂ ಸಂಘಟನೆಗಳು ಕೂಡ ಈ ಒಂದು ವಕ್ಫ್ ತಿದ್ದುಪಡಿಯ ಕಾಯ್ದೆಯ ಪರವಾಗಿ ಮಾತನಾಡಿದ್ದಾರೆ. ವಕ್ಫ್ ಬೋರ್ಡ್ನ ವಿರುದ್ಧವಾಗಿ ತಮ್ಮ ಧ್ವನಿಯನ್ನ ಎತ್ತಿದ್ದಾರೆ. ಮುಸ್ಲಿಂ ಮೌಲಾನ ಒಬ್ರು ಈ ವಕ್ಫ್ ಬೋರ್ಡ್ ಅನ್ನುವಂಥದ್ದು ಭೂಮಿಯನ್ನ ಯಾವ ರೀತಿಯಾಗಿ ಕಬಳಿಸ್ತಾ ಇತ್ತು ಅನ್ನುವಂಥದ್ದನ್ನ ಹೇಳಿದ್ದಾರೆ. ಮಸೀದಿ ಅನ್ನುವಂಥದ್ದು ವಕ್ಫ್ ಪ್ರಾಪರ್ಟಿ, ಅದನ್ನ ಯಾರಿಗೂ ಮಾರೋದಕ್ಕೆ ಸಾಧ್ಯ ಇಲ್ಲ. ಮದ್ರಸಾ ಅನ್ನುವಂಥದ್ದು ಕೂಡ ವಕ್ಫ್ ಪ್ರಾಪರ್ಟಿ, ಅದನ್ನು ಕೂಡ ಯಾರಿಗೂ ಮಾರೋದಕ್ಕೆ ಸಾಧ್ಯ ಇಲ್ಲ. ಆದರೆ ಈ ವಕ್ಫ್ ಬೋರ್ಡ್ ಮದರಸಾ, ಮಸೀದಿಗಳನ್ನು ಮಾರಾಟ ಮಾಡಿತ್ತು ಅಂತ ಹೇಳಿದ್ದಾರೆ. ಈ ವಕ್ಫ್ ಬೋರ್ಡ್ನಿಂದ ಅವರಿಗೆ ಕೋಟಿಗಟ್ಟಲೆ ಆದಾಯ ಇದೆ. ವಕ್ಫ್ ಬೋರ್ಡ್ ಏನಾದರೂ ಮನಸ್ಸು ಮಾಡಿದ್ರೆ ಭಾರತದಲ್ಲಿರುವಂತಹ ಮುಸಲ್ಮಾನರ ಅದೃಷ್ಟವನ್ನೇ ಬದಲಾಯಿಸಬಹುದಾಗಿತ್ತು. ಆದರೆ ಅವರು ಆ ರೀತಿ ಮಾಡಲಿಲ್ಲ. ಭೂಮಿಯನ್ನೆಲ್ಲ ಮಾರಾಟ ಮಾಡಿ ದೊಡ್ಡ ದೊಡ್ಡ ಬಂಗ್ಲೆಯನ್ನ ನಿರ್ಮಿಸಿದ್ರು. 1970ರಿಂದ 2002ರವರೆಗೆ ಮಹಾರಾಷ್ಟ್ರದಲ್ಲಿ 70,000 ಎಕರೆ ಭೂಮಿಯನ್ನ ಮಾರಾಟ ಮಾಡಲಾಯಿತು. ಈ ರೀತಿ ಮಾಡಿದವರು ಭಜರಂಗ ದಳದವರಲ್ಲ, RSS ಅಲ್ಲ, ಯೋಗಿ ಅಲ್ಲ, ಮೋದಿ ಅಲ್ಲ. ಈ ರೀತಿ ಮಾಡಿದ್ದು, ಆ ಜಾಗವನ್ನ ಮಾರಾಟ ಮಾಡಿದ್ದು ಮುಸ್ಲಿಂ ಸಮುದಾಯದವರೇ ಅಂತ ಈ ಮೌಲಾನ ಹೇಳಿದ್ದಾರೆ. ಇನ್ನು ಉತ್ತರಾಖಂಡದ ವಕ್ಫ್ ಬೋರ್ಡ್ನ ಅಧ್ಯಕ್ಷ ಸ್ವತಃ ತಾವೇ ಈ ವಕ್ಫ್ ಬೋರ್ಡ್ನ ಕರಪ್ಷನ್ ಅನ್ನ ಎಕ್ಸ್ಪೋಸ್ ಮಾಡಿದ್ದಾರೆ. ಅವತ್ತಿನಿಂದ ಇವತ್ತಿನವರೆಗೆ, ಅಂದ್ರೆ ಸ್ವಾತಂತ್ರ್ಯ ದೊರೆತಾಗಿನಿಂದ ಇವತ್ತಿನವರೆಗೆ ವಕ್ಫ್ ಬೋರ್ಡ್ನಲ್ಲಿ ಯಾರ್ಯಾರು ಅಧ್ಯಕ್ಷರಾಗಿದ್ರು ಅವರೆಲ್ಲರೂ ಕೂಡ ಕಳ್ಳರು. ಅಧಿಕಾರಿಗಳು ಕಳ್ಳರು, ಮೌಲ್ವಿಗಳು ಕಳ್ಳರು, ಹೀಗೆ ವಕ್ಫ್ ಬೋರ್ಡ್ನಲ್ಲಿ ಇರುವಂತಹವರೆಲ್ಲರೂ ಕಳ್ಳರು ಅಂತ ಹೇಳಿದ್ದಾರೆ. ಜೊತೆಗೆ ಸ್ವಾತಂತ್ರ್ಯ ದೊರೆತಾಗಿನಿಂದ ಇವತ್ತಿನವರೆಗೆ ಎಷ್ಟೆಲ್ಲ ವಕ್ಫ್ ಬೋರ್ಡ್ಗಳಿದೆಯೋ ಅದರ ಮೇಲೆ CBI ದಾಳಿ ಮಾಡಿಸಬೇಕು. ಈ ವಕ್ಫ್ ಬೋರ್ಡ್ನ ಹತ್ರ ಕೋಟಿ ಕೋಟಿ ದುಡ್ಡಿದೆ. ಆದ್ರೆ ಆ ದುಡ್ಡನ್ನ ಇಲ್ಲಿಯವರೆಗೂ ಅದು ಒಂದೊಳ್ಳೆ ಕೆಲಸಕ್ಕಾಗಿ ಬಳಕೆ ಮಾಡಲಿಲ್ಲ ಅಂತ ಹೇಳಿದ್ದಾರೆ. ಈ ರೀತಿಯಾಗಿ ಮುಸ್ಲಿಂ ಮೌಲ್ವಿಗಳು, ಮುಸ್ಲಿಂ ಧರ್ಮಗುರುಗಳು, ಜೊತೆಗೆ ಅಜ್ಮೀರ್ ದರ್ಗಾದ ಧರ್ಮಗುರುಗಳು, AIPMM ಮತ್ತು AISSC ಅನ್ನುವಂತಹ ಮುಸ್ಲಿಂ ಆರ್ಗನೈಸೇಷನ್ಗಳು, ಹೀಗೆ ಅನೇಕ ಮುಸಲ್ಮಾನರು ಈ ವಕ್ಫ್ ತಿದ್ದುಪಡಿ ಕಾಯ್ದೆಯ ಪರವಾಗಿ ಮಾತನಾಡಿದ್ದಾರೆ. ಈ ವಕ್ಫ್ ಬೋರ್ಡ್ನ ವಿರುದ್ಧವಾಗಿ ತಮ್ಮ ಧ್ವನಿಯನ್ನ ಎತ್ತಿದ್ದಾರೆ. ಇದರ ಜೊತೆಗೆ ಭೋಪಾಲ್ನಲ್ಲಿ ಅನೇಕ ಮುಸ್ಲಿಂ ಮಹಿಳೆಯರು ಈ ಒಂದು ಕಾಯ್ದೆ ಅಂಗೀಕಾರ ಆಗಿರುವಂತಹ ಖುಷಿಯಲ್ಲಿ ವಿ ಸಪೋರ್ಟ್ ಮೋದಿ ಅಂತ ಹೇಳಿ ಘೋಷಣೆಗಳನ್ನ ಕೂಗ್ತಾ ಸಂತೋಷವನ್ನ, ಸಂಭ್ರಮವನ್ನ ವ್ಯಕ್ತಪಡಿಸಿದ್ರು. ಮುಂಬೈನಲ್ಲಿ ಅನೇಕ ಮುಸಲ್ಮಾನರು ಸಿಹಿಯನ್ನ ಹಂಚಿ ಸಂಭ್ರಮ ಪಟ್ಟರು. ಒಟ್ನಲ್ಲಿ ಇಲ್ಲಿಯವರೆಗೆ ಈ ವಕ್ಫ್ ಬೋರ್ಡ್ನ ವಿರುದ್ಧ ಒಳಗೆ ಅಸಮಾಧಾನವನ್ನ ಪಡ್ತಾ ಇದ್ದಂತಹ ಅನೇಕ ಮುಸಲ್ಮಾನರು ಈಗ ಧ್ವನಿ ಎತ್ತಿದ್ದಾರೆ. ಆ ಮೂಲಕವಾಗಿ ತಾವು ಯಾರ ವೋಟ್ ಬ್ಯಾಂಕು ಅಲ್ಲ ಅನ್ನುವಂಥದ್ದನ್ನು ತೋರಿಸಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ.